Welcome back to normal forms in DBMS. Today we shall study second normal form. Let me start with an example. Consider the scenario wherein student takes projects. Okay. This is an N is to M relationship. And a student can take M number of projects. Similarly, a project can have N number of students. ಈ ಸಿನಾರಿಯೋನ ನಾವು ಈ ಥರ ಡಿಸೈನ್ ಮಾಡಿದ್ದೀವಿ. ಹೇಗೆ ಸ್ಟೂಡೆಂಟ್ ಪ್ರಾಜೆಕ್ಟ್ ಮತ್ತು ಈ ರಿಲೇಷನ್ಶಿಪ್ ಮೂರನ್ನು ಒಂದೇ ಟೇಬಲಲ್ಲಿ ಕ್ಲಬ್ ಮಾಡಿದ್ದೀವಿ ಅಂತ ಅನ್ಕೊಳ್ಳೋಣ. ಓಕೆ, ಲೈಕ್ ಸೀಟ್ ನಂಬರ್ ಆ್ಯಂಡ್ ಎಸ್ ನೇಮ್ ಆರ್ ಇನ್ಫಾರ್ಮೇಷನ್ ಅಬೌಟ್ ದ ಸ್ಟೂಡೆಂಟಿನ ಅಟ್ರಿಬ್ಯೂಟ್ಗಳು. ಅದೇ ಥರ ಸೀಟ್ ನಂಬರ್ ಆ್ಯಂಡ್ ಪ್ರಾಜೆಕ್ಟ್ ನಂಬರ್ ಎರಡು ಸೇರಿ ಈ ರಿಲೇಷನ್ಶಿಪ್ಪನ್ನು ರೆಪ್ರೆಸೆಂಟ್ ಮಾಡಿದರೆ ಗೈಡ್, ಪ್ರಾಜೆಕ್ಟ್ ನೇಮ್ ಆ್ಯಂಡ್ ಸಬ್ಜೆಕ್ಟ್ ಇವು ಪ್ರಾಜೆಕ್ಟಿನ ಅಟ್ರಿಬ್ಯೂಟ್ಗಳು ಅಂತ ಅನ್ಕೊಳ್ಳೋಣ. ಹೀಗೆ ನಾವು ಡಿಸೈನ್ ಮಾಡಿದ್ದೀವಿ. ಸೊ ವಾಟ್ ಇಸ್ ದ ಪ್ರಾಬ್ಲಮ್ ವಿತ್ ದಿಸ್ ಡಿಸೈನ್? ವಿ ಹ್ಯಾವ್ ಅಪ್ಡೇಷನ್ ಅನಾಮಲೀಸ್ ಹಿಯರ್. ಸೀದಾ ಇನ್ಸರ್ಷನ್ ಅನಾಮಲಿ. ಒಬ್ಬ ಹೊಸ ಸ್ಟೂಡೆಂಟು ಪ್ರಾಜೆಕ್ಟ್ ಇನ್ನೂ ತೊಗೊಂಡಿಲ್ಲ, ಅವನನ್ನು ಎಂಟ್ರಿ ಮಾಡೋಕ್ಕಾಗಲ್ಲ. ಸಿಮಿಲರ್ಲಿ ಒಂದು ಹೊಸ ಪ್ರಾಜೆಕ್ಟ್ ಬಂದಿದೆ, ಸ್ಟೂಡೆಂಟ್ ಇನ್ನೂ ಅದಕ್ಕೆ ಅಪಾಯಿಂಟ್ ಆಗಿಲ್ಲ ಅಂದರೂ ಕೂಡ ಇನ್ ಬೋತ್ ದ ಕೇಸಸ್ ಅದು ಆ ಇನ್ಫಾರ್ಮೇಷನನ್ನು ನಾವು ಆ್ಯಡ್ ಮಾಡೋಕ್ಕಾಗಲ್ಲ. ಸಿಮಿಲರ್ಲಿ ವಿ ಹ್ಯಾವ್ ಡಿಲೀಷನ್ ಅನಾಮಲಿ. ಏನದು? ಒಂದು ಪ್ರಾಜೆಕ್ಟಲ್ಲಿ ಒಬ್ಬ ಸ್ಟೂಡೆಂಟ್ ವರ್ಕ್ ಮಾಡ್ತಾ ಇದ್ದ, ಈಸ್ ದ ಲಾಸ್ಟ್ ಸ್ಟೂಡೆಂಟ್ ಆ್ಯಂಡ್ ಅವನು ಪ್ರಾಜೆಕ್ಟ್ ಮುಗಿಸಿ ಹೋದ, ಅವನನ್ನು ಪಾಸ್ ಆಗಿ ಹೋದ. ಅವ್ನು ಡೀಟೇಲ್ಸನ್ನು ತೆಗೆದ್ಬಿಟ್ರೆ ಪ್ರಾಜೆಕ್ಟ್ ಡೀಟೇಲ್ಸ್ ಕೂಡ ಹೋಗ್ಬಿಡುತ್ತೆ. ದ್ಯಾಟ್ ಇಸ್ ಅ ಡಿಲೀಷನ್ ಅನಾಮಲಿ. ಸೊ ದಿಸ್ ಇಸ್ ನಾಟ್ ಅ ಪರ್ಫೆಕ್ಟ್ ಡಿಸೈನ್ ಆಫ್ ಅ ಟೇಬಲ್. ಸೊ ಈ ಥರ ನಮ್ಮ ಟೇಬಲ್ಗಳು ಇರಬಾರ್ದು ಅಂತ ಅನ್ನೋದು ಸೆಕೆಂಡ್ ನಾರ್ಮಲ್ ಫಾರ್ಮ್ ಇದು ಕ್ರೈಟೇರಿಯಾ. ಸೊ ವಾಟ್ ಇಟ್ ಡಸ್ ಇಟ್ ಸೇ? A relation R is said to be in 2NF if the following conditions are satisfied. First one is R is in 1NF. First normal form alli irbeku. Second one says every non-prime attribute A in R is fully functionally dependent on primary key of R. Okay, ಯಾವುದೇ non-prime attribute partially dependent ಆಗಿರಬಾರ್ದು primary key ಮೇಲೆ. So let's have a quick look on prime attributes and full FD. Okay. ಪ್ರೈಮ್ ಅಟ್ರಿಬ್ಯೂಟ್ ಅಂದರೆ ಕೀ ಅಟ್ರಿಬ್ಯೂಟ್ ಇರ್ಬೋದು. ಆ ಕೀ ಅಟ್ರಿಬ್ಯೂಟ್ ಸಪೋಸ್ ಇಟ್ ಸಿಂಗಲ್ಟನ್ ಸೆಟ್ ಅಂದರೆ ದಟ್ ಇಸ್ ಪ್ರೈಮ್ ಅಟ್ರಿಬ್ಯೂಟ್. ಅಥವಾ ಕೀ ಅಟ್ರಿಬ್ಯೂಟಲ್ಲಿ ಮೋರ್ ದೆನ್ ಒನ್ ಎಲಿಮೆಂಟ್ ಇದೆ ಅಂದರೆ ಕೀ ಅಟ್ರಿಬ್ಯೂಟಿನ ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ಈಸ್ ಪ್ರೈಮ್ ಅಟ್ರಿಬ್ಯೂಟ್. ಉಳಿದಿದ್ದೆಲ್ಲ ನಾನ್ ಪ್ರೈಮ್ ಅಟ್ರಿಬ್ಯೂಟ್ಸ್. ಸಿಮಿಲರ್ಲಿ an FD x gives y is said to be full FD if y is not depending on any proper subset of x. ಅಂದರೆ ಎಕ್ಸಿಂದ ಯಾವುದೇ ಎಲಿಮೆಂಟ್ ನಾನು ತೆಗೆದ್ರು ಫಂಕ್ಷನಲ್ ಡಿಪೆಂಡೆನ್ಸಿ ಅಲ್ಲಿ ಎಕ್ಸಿಸ್ಟ್ ಆಗೋದಿಲ್ಲ ಅಂತಾದರೆ ದಟ್ ಬಿಕಮ್ಸ್ ಫುಲ್ ಎಫ್ ಡಿ. ಅದರ್ವೈಸ್ ಇಟ್ ಈಸ್ ಪಾರ್ಷಿಯಲ್. ಓಕೆ, ಕನ್ಸಿಡರ್ ದ ಸೇಮ್ ಎಕ್ಸಾಂಪಲ್ ಸ್ಟೂಡೆಂಟ್ ಪ್ರಾಜೆಕ್ಟ್. ಈಗ ಚೆಕ್ ಮಾಡೋಣ ಕಂಡೀಷನ್ಗಳನ್ನು. ಏನದು? ಇಲ್ಲಿ ಸೀಟ್ ನಂಬರ್ ಆ್ಯಂಡ್ ಪ್ರಾಜೆಕ್ಟ್ ನಂಬರ್ ಟುಗೆದರ್ ಪ್ರೈಮರಿ ಕೀ, ಹಾಗಾಗಿ ಇವೆರಡು ಪ್ರೈಮ್ ಅಟ್ರಿಬ್ಯೂಟ್ಸ್ ಆಗ್ತವೆ ಆ್ಯಂಡ್ ರಿಮೈನಿಂಗ್ ಆರ್ ನಾನ್ ಪ್ರೈಮ್ ಅಟ್ರಿಬ್ಯೂಟ್ಸ್. ಓಕೆ, ಇದು 2NF ಅಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಾದ್ರೆ ನಾವೇನು ಮಾಡಬೇಕು? ಯಾವುದಾದ್ರೂ ನಾನ್ ಪ್ರೈಮ್ ಅಟ್ರಿಬ್ಯೂಟು, ಯಾವುದಾದ್ರೂ ಒಂದು ನಾನ್ ಪ್ರೈಮ್ ಅಟ್ರಿಬ್ಯೂಟು ಪ್ರೈಮರಿ ಕೀ ಮೇಲೆ ಪಾರ್ಷಿಯಲ್ ಡಿಪೆಂಡೆಂಟ್ ಆಗಿದೆಯಾ ಅಂತ ಹುಡ್ಕೋಬೇಕು ಅಲ್ವಾ? ಚೆಕ್ ಮಾಡಬೇಕು. ಸಿ ಪ್ರೈಮರಿ ಕೀ, ಸೀಟ್ ನಂಬರ್ ಆ್ಯಂಡ್ ಪ್ರಾಜೆಕ್ಟ್ ನಂಬರ್ ಟುಗೆದರ್. ಸೊ ವಿ ಹ್ಯಾವ್ ದಿಸ್ ಎಫ್ ಡಿ. ಏನದು? ಉಳಿದದೆಲ್ಲ ನಾನ್ ಪ್ರೈಮ್ ಅಟ್ರಿಬ್ಯೂಟ್ಗಳು ಇದ್ರ ಮೇಲೆ ಡಿಪೆಂಡ್ ಆಗಿವೆ, ಪ್ರೈಮರಿ ಕೀ ಮೇಲೆ. ಇಟ್ಸ್ ವಿ ನೋ ದಟ್. ಸೊ ವಿ ಹ್ಯಾವ್ ದಿಸ್ ಎಫ್ ಡಿ ಅಲ್ವಾ? ಅದರ ಜೊತೆಗೆ ಸೀಟ್ ನಂಬರ್ ಕೊಟ್ಟರೆ ಸ್ಟೂಡೆಂಟ್ ನೇಮನ್ನು ಕಂಡುಹಿಡಿಬೋದು. ದಟ್ ಮೀನ್ಸ್ ಎಸ್ ನೇಮ್ ಈಸ್ ಡಿಪೆಂಡೆಂಟ್ ಆನ್, ಫಂಕ್ಷನಲಿ ಡಿಪೆಂಡೆಂಟ್ ಆನ್ ಸೀಟ್ ನಂಬರ್. ಸೊ ವಿ ಹ್ಯಾವ್ ದಿಸ್ ಎಫ್ ಡಿ ಆಲ್ಸೋ. ಸೊ ವಾಟ್ ಹ್ಯಾಪನ್ಸ್ ನೌ? ಎಸ್ ನೇಮ್ ಈಸ್ ಡಿಪೆಂಡೆಂಟ್ ಆನ್ ಅ ಪ್ರಾಪರ್ ಸಬ್ಸೆಟ್ ಆಫ್ ದಿಸ್ ಪ್ರೈಮರಿ ಕೀ ಆ್ಯಂಡ್ ಹೆನ್ಸ್ ಎಸ್ ನೇಮ್ ಈಸ್ ಪಾರ್ಷಿಯಲಿ ಡಿಪೆಂಡೆಂಟ್ ಆನ್ ಪ್ರೈಮರಿ ಕೀ. ಅದೇ ಥರ ನಾವು ಪ್ರಾಜೆಕ್ಟ್ ನೇಮ್ ಮತ್ತು ಸಬ್ಜೆಕ್ಟ್ ತಗೊಂಡ್ರೆ this is the primary key, so this gives project name and subject. Understood? ಜೊತೆಗೆ ಪ್ರಾಜೆಕ್ಟ್ ನಂಬರ್ ಕೊಟ್ಟರೆ we can find out project name and subject. ಅಂದರೆ ಈ ಎಫ್ ಡಿ ಕೂಡ ಎಕ್ಸಿಸ್ಟ್ ಆಗ್ತಾ ಇದೆ. ಪ್ರಾಜೆಕ್ಟ್ ನಂಬರ್ gives project name and subject. So what happens? Project name and subject are depending on a proper subset of this primary key. Thus we have project name and subject are also partially dependent on primary key. Right. So we got 3 non-prime attributes actually which are violating the rule. Hence it is not in 2NF. Okay. So 2NF ಇದನ್ನು ತರೋದನ್ನು ನಾವು 2NF normalization ಅಂತ ಕರಿತೀವಿ. It's a process of bringing non-2NF relation into 2NF. It's called
2NF normalization, and it is done using the decomposition of the tables. ಹೇಗೆ ಡಿಕಂಪೋಸ್ ಮಾಡೋದು? ಡಿಕಂಪೋಸಿಷನ್ ಅಂದರೆ ಸ್ಪ್ಲಿಟ್ಟಿಂಗ್ ದ ಟೇಬಲ್ಸ್. ಹೇಗೆ ಸ್ಪ್ಲಿಟ್ ಮಾಡೋದು? ವಿ ಸ್ಪ್ಲಿಟ್ ಇಟ್ ಆನ್ ದ ಬೇಸಿಸ್ ಆಫ್ ಫಂಕ್ಷನಲ್ ಡಿಪೆಂಡೆನ್ಸೀಸ್. ಇಲ್ಲೊಂದು ಫಂಕ್ಷನಲ್ ಡಿಪೆಂಡೆನ್ಸಿ ಇದೆ. ಓಕೆ, ದಿಸ್ ಇಸ್ ಅನದರ್ ಫಂಕ್ಷನಲ್ ಡಿಪೆಂಡೆನ್ಸಿ ಆ್ಯಂಡ್ ವಿ ಹ್ಯಾವ್ ದ ಥರ್ಡ್ ಫಂಕ್ಷನಲ್ ಡಿಪೆಂಡೆನ್ಸಿ. ಈ ಮೂರು ಡಿಪೆಂಡೆನ್ಸಿ ಎಫ್ ಡಿಗಳ ಮೇಲೆ ಡಿಪೆಂಡ್ ಆಗಿ ನಾವು ಸ್ಪ್ಲಿಟ್ ದ ಟೇಬಲ್ನ ಡಿಕಂಪೋಸ್ ಮಾಡ್ತೀವಿ. ಹೇಗೆ? ವಿ ವಿಲ್ ಹ್ಯಾವ್ 3 tables. So this one the student project, this represents the relationship seat number and project give and guide. Okay, so another one is student relation, seat number and S name. ಇನ್ನೊಂದು ಪ್ರಾಜೆಕ್ಟ್ ಟೇಬಲ್, ಪ್ರಾಜೆಕ್ಟ್ ಡೀಟೇಲ್ಸ್ ಅನ್ನ ತಗೊಂಡಿರ್ತದೆ. ಸೊ ಇಲ್ಲಿ ಲೆಟ್ಸ್ ಚೆಕ್ ವೆದರ್ ದೀಸ್ 3 ಆರ್ ಇನ್ 2NF. ಫಸ್ಟ್ ಥಿಂಗ್ ಇಸ್ ದೇ ಆರ್ ಇನ್ 1NF. ವೆರಿ ಕ್ಲಿಯರ್, ಯಾವುದು ಮಲ್ಟಿ ವ್ಯಾಲ್ಯೂಡ್ ಅಟ್ರಿಬ್ಯೂಟ್ ಅಲ್ಲ. ಓಕೆ, ಆ್ಯಂಡ್ ಇಲ್ಲಿ guide is depending on the primary key and there is no question of this is idರಲ್ಲಿ ಯಾವುದನ್ನು ತೆಗೆದರೂ ಕೂಡ guide will not be guide is not depending on only seat number and guide is not depending on only project number. So it is fully dependent on primary key. ಇಲ್ಲಿ it has got only one element. Primary key is singleton set, ಹಾಗಾಗಿ it is full FD. Similarly, ಇಲ್ಲೂ ಕೂಡ primary key is containing one element, singleton set ಆಗಿದ್ದಕ್ಕೆ these two are fully functionally dependent on primary key. So all the 3 tables are satisfying the criteria of second normal form, and hence these are in second normal. These are reduced to second normal form ಅಂತ ಅನ್ಬೋದು. So this is about second normal form. ಉಳಿದಿದ್ದನ್ನ ಥರ್ಡ್ ನಾರ್ಮಲ್ ಫಾರ್ಮ್ ಅನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.